Hello my dear friends and my dear students, welcome to our YouTube channel Civil with Sudhir and myself Sudhir Jirobhe. So ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 4 ಇದೆ. ಇದು ಪ್ರೀವಿಯಸ್ ಯಾವ ಕ್ಲಾಸ್ ನೀವು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಕೊಡ್ತೀನಿ, ನೀವು ಅಲ್ಲಿಂದ ಹೋಗಿ ನೋಡಿ. ಸೊ ಈ ಕ್ಲಾಸಸ್ ತುಂಬಾ ಇಂಪಾರ್ಟೆಂಟ್ ಇದೆ ಅಪ್ಕಮಿಂಗ್ RWS AE ಎಕ್ಸಾಮ್ಗೆ, ಯಾಕಂದ್ರೆ ಈ ಸಬ್ಜೆಕ್ಟ್ ಫುಲ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ಪೆಷಲ್ ಆಗಿ ಕ್ಲಾಸಸ್ ಅವರಿಗೆ ಮಾಡ್ತಾ ಇರೋದು. ಸೊ ಇವತ್ತಿನ ಫಸ್ಟ್ ಟೈಮ್ ಯಾರು ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಸಿವಿಲ್ ವಿತ್ ಸುಧೀರ್, ಅದನ್ನು ಜಾಯ್ನ್ ಆಗಿ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಇವತ್ತಿನ ಟಾಪಿಕ್ ಏನಿದೆ ಅಂದ್ರೆ ಎನರ್ಜಿ ಕಂಟೆಂಟ್ ಅಂಡ್ ಇಟ್ಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಎನರ್ಜಿ ಕಂಟೆಂಟ್ ಅಂದ್ರೆ ಏನು, ರೈಟ್? ಸೊ ಎನರ್ಜಿ ಕಂಟೆಂಟ್ ಅಂದ್ರೆ ಏನು, ಅದ್ರದ್ದು ಏನ್ ಇಂಪಾರ್ಟೆನ್ಸ್ ಇದೆ. ನಿನ್ನೆ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಆಲ್ರೆಡಿ. ಸೊ ಇದೇನಿದೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ಅಲ್ಲಿ ಪ್ರಾಕ್ಸಿಮೇಟ್ ಅನಾಲಿಸಿಸ್ ಇತ್ತು. ಅದಾದ್ಮೇಲೆ ಫ್ಯೂಸಿಂಗ್ ಪಾಯಿಂಟ್ ಆಫ್ ದಿ ಆಶ್, ಅಲ್ಟಿಮೇಟ್ ಅನಾಲಿಸಿಸ್ ಅಂದ್ರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಆಯ್ತಾ. ಆಮೇಲೆ ಹೀಟಿಂಗ್ ವ್ಯಾಲ್ಯೂ, ಅದನ್ನೇ ನಾವು ಎನರ್ಜಿ ವ್ಯಾಲ್ಯೂ ಆರ್ ಎನರ್ಜಿ ಕಂಟೆಂಟ್ ನು ಅಂತೀವಿ. ಸೊ ಎನರ್ಜಿ ಕಂಟೆಂಟ್ ಅಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ಸಾಲಿಡ್ ವೇಸ್ಟ್ ನ ನಾವು, ರೈಟ್? ಸೊ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಸ್ಕೆಚ್ ಅಲ್ಲಿ, ಈಗ ಮೆಟಲ್ ಇದೆ, ಗ್ಲಾಸ್ ಇದೆ, ಪ್ಲಾಸ್ಟಿಕ್ ಇದೆ, ಪೇಪರ್ ಇದೆ. ಸೊ ಇದ್ರದ್ದು ಎನರ್ಜಿ ಅಂತಂದ್ರೆ ಇದರಿಂದ ನಮ್ಗೆ ಏನ್ ಎನರ್ಜಿ ಸಿಗುತ್ತೆ, ನಾವು ಬರ್ನ್ ಮಾಡಿದಾಗ ಎಷ್ಟು ಎನರ್ಜಿ ನಮಗೆ ಸಿಗುತ್ತೆ, ಅಥವಾ ಇದರಿಂದ ನಾವು ಎನರ್ಜಿ ರಿಕವರಿ ಮಾಡಬಹುದಾ, ಆಯ್ತಾ. ಸೊ ಇಲ್ಲ ಅಂತಂದ್ರೆ ಈ ಎನರ್ಜಿನ ಇದನ್ನ ನಾವು ಡಿಸ್ಪೋಸ್ ಮಾಡಿದ್ರೆ ಏನ್ ಎನರ್ಜಿ ಬರುತ್ತೆ, ಅದನ್ನ ನಾವು ಯಾವ್ದಾದ್ರು ಬೇರೆ ಅದಕ್ಕೆ ರೀಯೂಸ್ ಮಾಡಬಹುದಾ, ರೀಸೈಕಲ್ ಮಾಡಬಹುದಾ, ಅದನ್ನ ನಾವು ಮಾಡಕ್ಕೆ ನಮಗೂ ಎನರ್ಜಿ ಬೇಕಾಗುತ್ತೆ, ಅದನ್ನ ಕನ್ವರ್ಟ್ ಮಾಡೋಕು ಎನರ್ಜಿ ಬೇಕಾಗುತ್ತೆ, ಹೌದಾ. ಸೊ ನಾವು ಎಷ್ಟು ಎನರ್ಜಿನ ರಿಕವರಿ ಮಾಡಬಹುದು, ಮತ್ತೆ ಎಷ್ಟು ಎನರ್ಜಿನ ನಾವು ಅದ್ರ ಮೇಲೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಎನರ್ಜಿ ಕಂಟೆಂಟ್, ಗೊತ್ತಾಯ್ತಾ? ಬನ್ನಿ ನೋಡೋಣ. ಸೊ ಎನರ್ಜಿ ಕಂಟೆಂಟ್ ಅಂದ್ರೆ ಏನು? ಇಕ್ವೇಶನ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ದಿ ಎನರ್ಜಿ ಕಂಟೆಂಟ್. ಸ್ವಲ್ಪ ಇಕ್ವೇಶನ್ಸ್ ಇದೆ, ರೈಟ್? ಸೊ ಆ ಇಕ್ವೇಶನ್ಸ್ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ 100% ಇದ್ರ ಮೇಲೆ 2-3 ಕ್ವಶನ್ ಆರ್ 4-5 ಕ್ವಶನ್ ಬರಬಹುದು, ರೈಟ್? 100% ಈ ಏರಿಯಾ ಮೇಲೆ ನಿಮ್ಗೆ 100% ಕ್ವಶನ್ಸ್ ಬರುತ್ತೆ, ರೈಟ್? ಸೊ ಫಸ್ಟ್ ಏನಿದೆ ಅಂದ್ರೆ ಎನರ್ಜಿ ವ್ಯಾಲ್ಯೂಸ್ ಮೇ ಬಿ ಕನ್ವರ್ಟೆಡ್ ಟು ಡ್ರೈ ಬೇಸಿಸ್. ನಾನು ನಿನ್ನೆ ಹೇಳ್ಕೊಟ್ಟಿದ್ದೆ ಡ್ರೈ ಬೇಸಿಸ್ ಅಂದ್ರೇನು, ವೆಟ್ ಬೇಸಿಸ್ ಅಂದ್ರೇನು, ರೈಟ್? ಸೊ ವೆಟ್ ಅನಾಲಿಸಿಸ್ ಅನ್ಬೋದು, ಅಥವಾ ವೆಟ್ ಬೇಸಿಸ್ ಅನ್ಬೋದು, ಇಲ್ಲ ಡ್ರೈ ಬೇಸಿಸ್ ಅನ್ಬೋದು. ಸೊ ವೆಟ್ ಅಂತಂದ್ರೆ ಏನು ನಾವು ಕಂಡೀಷನ್ ಅಲ್ಲಿ, ಯಾವ ಕಂಡೀಷನ್ ಅಲ್ಲಿ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಫ್ರಮ್ ದ ಸೋರ್ಸ್, ಅದನ್ನೇ ನಾವು ವೆಟ್ ಕಂಡೀಷನ್ಸ್ ಅಂತ ಅಂತೀವಿ. ಸೊ ಇದನ್ನ ಕನ್ವರ್ಟ್ ಮಾಡೋಕೆ 107-105 ಡಿಗ್ರಿ ಸೆಲ್ಸಿಯಸ್ ಫಾರ್ 1 ಅವರ್ ನಾವೇನ್ ಮಾಡ್ತೀವಿ, ಓವನ್ ಅಲ್ಲಿ ಇಟ್ಟಾಗ ಇದು ಕನ್ವರ್ಟ್ ಆಗುತ್ತೆ. ಸೊ ಅದೇ ಡ್ರೈ ಆಗುತ್ತೆ, ಕರೆಕ್ಟಾ? ಸೊ ಈಗ ಎನರ್ಜಿ ವ್ಯಾಲ್ಯೂಸ್ ಮೇ ಬಿ ಕನ್ವರ್ಟೆಡ್ ಟು ಡ್ರೈ ಬೇಸಿಸ್ ಅಂದ್ರೆ ಕೊಟ್ಟಿರೋ ವೆಟ್ ಸಾಲಿಡ್ ವೇಸ್ಟ್ ನ ಡ್ರೈ ಸಾಲಿಡ್ ವೇಸ್ಟ್ ಗೆ ಕನ್ವರ್ಟ್ ಮಾಡೋಕೆ, ಆಯ್ತಾ, ಡ್ರೈ ಬೇಸಿಸ್ ಕನ್ವರ್ಟ್ ಮಾಡೋಕೆ ಒಂದು ಸಮ್ ಇಕ್ವೇಶನ್ಸ್ ಇದೆ. ಆ ಇಕ್ವೇಶನ್ಸ್ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ ಇಕ್ವೇಶನ್ ಏನಿದೆ? ಫಸ್ಟ್ ಇಕ್ವೇಶನ್ ಬಂದ್ಬಿಟ್ಟು kg, ಆಯ್ತಾ, kg ಇದೆ, ರೈಟ್? ಜೆ ಇದೆ, kj ಇದೆ /kg ಅಂದ್ರೆ ಕಿಲೋ ಜೌಲ್, ರೈಟ್? ಕಿಲೋ ಜೌಲ್. ಸೊ ಎನರ್ಜಿ ತಾನೇ ಇದು, ಕಿಲೋ ಜೌಲ್ ಪರ್ ಕೆಜಿ. ಅಂದ್ರೆ ಪರ್ ಕೆಜಿ ಅಂದ್ರೆ ಏನು ಅಂದ್ರೆ 1 kg ಆಫ್ ಸಾಲಿಡ್ ವೇಸ್ಟ್ ನೀವು ತಗೊಂಡ್ರೆ ಅದಕ್ಕೆ ಎಷ್ಟು ನೀವು ಕಿಲೋ ಜೋಲ್ ಆಫ್ ಏನಂತಂದ್ರೆ ಎನರ್ಜಿನ ನೀವು ಪ್ರೊಡ್ಯೂಸ್ ಮಾಡ್ತೀರಾ, ಈ ತರ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಹೌದಾ? ಕಿಲೋ ಜೋಲ್ ಪರ್ ಕೆಜಿ. ನಾವು ಡ್ರೈ ಬೇಸಿಸ್, ಇದು ಡ್ರೈ ಬೇಸಿಸ್ ಅಲ್ಲಿ ಇರುತ್ತೆ, ನಮಗೆ ಡ್ರೈ ಬೇಸಿಸ್ ಬೇಕಾಗಿರೋದು. ಸೊ ಕಿಲೋ ಜೋಲ್ ಪರ್ ಕೆಜಿ ಆಸ್ ಡಿಸ್ಕಾರ್ಡೆಡ್ ಅಂದ್ರೆ ನಮಗೆ ಬಂದಿರೋದನ್ನ, ರಿಸೀವ್ ಮಾಡಿರೋದನ್ನ, ಅದನ್ನ ಆಸ್ ಡಿಸ್ಕಾರ್ಡೆಡ್ ಅಂತ ಅಂತೀವಿ. ಸೊ ಈಕ್ವಲ್ಸ್ ಟು ಏನ್ ಫಾರ್ಮುಲಾ ಇದೆ, 100 ಡಿವೈಡೆಡ್ ಬೈ 100 ಮೈನಸ್ ಪರ್ಸೆಂಟ್ ಆಫ್ ದಿ ಮಾಯಿಶ್ಚರ್, ರೈಟ್? 100 ಡಿವೈಡೆಡ್ ಬೈ 100 ಮೈನಸ್ ಆಫ್ ಪರ್ಸೆಂಟೇಜ್ ಆಫ್ ದಿ ಮಾಯಿಶ್ಚರ್. ಈಗ ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಹೇಳಿದೀನಿ, A ಮೈನಸ್ ಬಿ ಡಿವೈಡೆಡ್ ಬೈ A ಇಂಟು 100, ಇದು ಫಾರ್ಮುಲಾ ಇದೆ, ರೈಟ್? ಸೊ ಎ ಏನಿದೆ, ಬಿ ಏನಿದೆ, ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದೀನಿ, ಬೇಕಾದ್ರೆ ತೋರಿಸ್ತೀನಿ, ಒಂದ್ ನಿಮಿಷ ನೋಡ್ಕೊಳ್ಳಿ ನೀವು, ರೈಟ್? ಇಲ್ಲಿದೆ ನೋಡಿ. ಓಕೆ, ಒಂದ್ ನಿಮಿಷ. ಮಾಯಿಶ್ಚರ್ ಕಂಟೆಂಟ್ ಇಲ್ಲಿದೆ, A ಮೈನಸ್ ಬಿ ಡಿವೈಡೆಡ್ ಬೈ A ಇಂಟು 100. ಸೊ ವಾಟ್ ಈಸ್ A? A is the initial mass of the sample delivered, B is the mass of sample after drying, ಗೊತ್ತಾಯ್ತಾ? ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾವುದಕ್ಕೆ? ಇಲ್ಲಿ ಯಾವ್ದಕ್ಕೆ ಹೇಳಿ, ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಕ್ಯಾಲ್ಕುಲೇಟ್ ಮಾಡೋಕೆ. ಇದು ಬಂದ್ಬಿಟ್ಟು ಫಸ್ಟ್ ಫಾರ್ಮುಲಾ. ಈಗ ಸೆಕೆಂಡ್ ಫಾರ್ಮುಲಾ ಏನ್ ಹೇಳ್ತಾರ ಅಂತಂದ್ರೆ
ಕರೆಸ್ಪಾಂಡಿಂಗ್ ಇಕ್ವೇಶನ್ ಆನ್ ಎನ್ ಆಶ್ ಫ್ರೀ ಡ್ರೈ ಬೇಸಿಸ್. ಆಶ್ ಫ್ರೀ ಡ್ರೈ ಬೇಸಿಸ್ ಅಂತ ಅವರು ಕೊಟ್ಟಾಗ ನೀವು ಮತ್ತೆ ಅಲ್ಲಿ ಪರ್ಸೆಂಟೇಜ್ ಫಾರ್ಮುಲಾನು ಚೇಂಜ್ ಆಗುತ್ತೆ. ಆಶ್ ಫ್ರೀ ಅಂತಂದ್ರೆ ಅದರಲ್ಲಿ ಆಶ್ ಇಸ್ ನಥಿಂಗ್ ಬಟ್ ಏನು, ಒಂದು ಬೈ ಪ್ರಾಡಕ್ಟ್ ಇರುತ್ತೆ. ಯಾವುದೇ ಒಂದು ಸಾಲಿಡ್ ವೇಸ್ಟ್ ನ ನೀವು ಅದನ್ನ ಬರ್ನ್ ಮಾಡಿದಾಗ ಇನ್ಸಿನೇಟರ್ ಅಲ್ಲಿ ಏನೇನು ವೇಸ್ಟ್ ಬರುತ್ತೆ ನೋಡಿ, ರೈಟ್. ಸೊ ಆ ಆಶ್ ಇರೋದಿಲ್ಲ ಅಂತ ತಿಳ್ಕೊಳ್ಳೋಣ, ಇಲ್ಲ ಕಮ್ಮಿ ಇರುತ್ತೆ, ರೈಟ್. ಇರೋದಿಲ್ಲ ಇಲ್ಲ ಕಮ್ಮಿ ಇರುತ್ತೆ, ಯಾವ್ದಾದ್ರು ಒಂದು, ರೈಟ್. ಸೊ ಅವಾಗ ಏನ್ ಮಾಡ್ತಾರೆ, ಕರೆಸ್ಪಾಂಡಿಂಗ್ ಇಕ್ವೇಶನ್ ಆನ್ ದ ಆಶ್ ಫ್ರೀ ಡ್ರೈ ಬೇಸಿಸ್, ಆಶ್ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಆಶ್ ಫ್ರೀ ಬೇಸಿಸ್ ಕಿಲೋಜೌಲ್ ಪರ್ ಕೆಜಿ ಇಸ್ ಈಕ್ವಲ್ ಟು ಆಸ್ ಡಿಸ್ಕಾರ್ಡೆಡ್, ಅಂದ್ರೆ ನಮಗೆ ರಿಸೀವ್ ಮಾಡ್ಕೊಂಡಿರೋದು ಇದೇನಿದೆ ನಾವು ರಿಸೀವ್ ನಮಗೆ ಬಂದಿರೋದನ್ನ ಈಕ್ವಲ್ಸ್ ಟು 100 ಡಿವೈಡೆಡ್ ಬೈ 100 ಮೈನಸ್ ಪರ್ಸೆಂಟೇಜ್ ಆಫ್ ಆಶ್. ಈಗ ಇದು ಪರ್ಸೆಂಟೇಜ್ ಆಫ್ ಆಶ್ ಏನಿದೆ ಸರ್ ನೋಡಿ, ಪರ್ಸೆಂಟೇಜ್ ಆಫ್ ಆಶ್ ಇಸ್ ನಥಿಂಗ್ ಬಟ್ ಇದು ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಇಲ್ಲ ಅಂತಂದ್ರೆ ಯಾವತ್ತೂ 5 to 7% ತಗೋತೀವಿ ನಾವು, 5 to 7% ಆಫ್ ದಿ ಸಾಲಿಡ್ ವೇಸ್ಟ್ ಅಂತ ತಗೋಬಹುದು, ಗೊತ್ತಾಯ್ತಾ. ಆಮೇಲೆ ಮೈನಸ್ ಆಫ್ ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್, ಗೊತ್ತಾಯ್ತಾ. ಸೊ ಈ ಎರಡು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಇದೆ. ಎನರ್ಜಿ ಕಂಟೆಂಟ್, ರೈಟ್. ಸೊ ಎನರ್ಜಿ ಕಂಟೆಂಟ್, ಈ ಎನರ್ಜಿ ಕಂಟೆಂಟ್ ಬರೋದು ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಬರುತ್ತೆ. ಇದು 4ನೇ ಪಾಯಿಂಟ್ ಇದೆ ಇದು, ರೈಟ್. ಐ ಹೋಪ್ ಯು ಗಾಟ್ ಕ್ಲಿಯರ್ ಐಡಿಯಾ ಅಬೌಟ್ ದೀಸ್ ಟು ಫಾರ್ಮುಲಾಸ್, ಹೌ ಟು ಯೂಸ್, ಗೊತ್ತಾಯ್ತಾ. ಫಸ್ಟ್ ಆಸ್ ಅ ನಾರ್ಮಲ್ ಡ್ರೈ ಬೇಸಿಸ್ ಇದ್ರೆ 100 ಡಿವೈಡೆಡ್ ಬೈ 100 ಮೈನಸ್ ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಇಸ್ ದ ಫಾರ್ಮುಲಾ. ಇಫ್ ಆಶ್ ಫ್ರೀ ಬೇಸಿಸ್ ಇತ್ತ ಅಂದ್ರೆ 100 ಡಿವೈಡೆಡ್ ಬೈ 100 ಮೈನಸ್ ಆಫ್ ಪರ್ಸೆಂಟೇಜ್ ಆಫ್ ಆಶ್ ಮೈನಸ್ ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ನ ಮಾಡಬೇಕಾಗುತ್ತೆ. ಡನ್. ನೆಕ್ಸ್ಟ್ ಏನಿದೆ ಅಂದ್ರೆ ಕೆಮಿಕಲ್ ಕಂಟೆಂಟ್. ಕೆಮಿಕಲ್ ಕಂಟೆಂಟ್ ಅಂದ್ರೆ ಏನು, ಈಗ ಸಾಲಿಡ್ ವೇಸ್ಟ್ ಕೊಟ್ಟಿರೋದನ್ನ ಅದರಲ್ಲಿ ಯಾವ್ಯಾವ್ದು ಕೆಮಿಕಲ್ಸ್ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಬಟ್ ಇಫ್ ಎನರ್ಜಿ ವ್ಯಾಲ್ಯೂಸ್ ಆರ್ ನಾಟ್ ಅವೈಲೇಬಲ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಮೇ ಬಿ ಡಿಟರ್ಮೈನ್ಡ್. ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ನಾವು ಡಿಟರ್ಮೈನ್ ಮಾಡಬೇಕಾಗುತ್ತೆ ಬೈ ಯೂಸಿಂಗ್ ದ ಇಕ್ವೇಶನ್ ಮಾಡಿಫೈಡ್ ಡುಲಾಂಗ್ ಫಾರ್ಮುಲಾ, ರೈಟ್. ಮಾಡಿಫೈಡ್ ಡುಲಾಂಗ್ ಫಾರ್ಮುಲಾ ಇಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಎನರ್ಜಿ ಅಂದ್ರೆ ಕೆಮಿಕಲ್ ಕಂಟೆಂಟ್ ನಮಗೆ ಗೊತ್ತಿಲ್ಲ ಅಂದ್ರೆ ಎನರ್ಜಿ ವ್ಯಾಲ್ಯೂಸ್ ಆರ್ ನಾಟ್ ಅವೈಲೇಬಲ್, ಎನರ್ಜಿ ವ್ಯಾಲ್ಯೂಸ್ ಗೊತ್ತಿಲ್ಲ, ಗೊತ್ತಾಯ್ತಾ. ಗೊತ್ತಿಲ್ಲ ಅಂತ ಅಂದಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಈ ಫಾರ್ಮುಲಾ ಏನಿದೆ, ಕಿಲೋಜೌಲ್ ಪರ್ ಕೆಜಿ ಈಕ್ವಲ್ಸ್ ಟು 337C ಪ್ಲಸ್ 1428 H ಮೈನಸ್ ಆಫ್ O ಡಿವೈಡೆಡ್ ಬೈ 8 ಬ್ರಾಕೆಟ್ ಕ್ಲೋಸ್ ಪ್ಲಸ್ 95S, ರೈಟ್. ಸೊ ಇಲ್ಲಿ ಏನಿದೆ, ಕಾರ್ಬನ್ ಸಿ ಇಸ್ ನಥಿಂಗ್ ಬಟ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇದೆ EC. ಆಮೇಲೆ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ಗೆ H ಅಂತ ಅಂತೀವಿ. O ಇಸ್ ನಥಿಂಗ್ ಬಟ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್, S ಇಸ್ ನಥಿಂಗ್ ಬಟ್ ಪರ್ಸೆಂಟೇಜ್ ಆಫ್ ಸಲ್ಫರ್. ನೋಡಿ ಈ 4 ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಯಾವುದೇ ಒಂದು ಕೆಮಿಕಲ್ ಕಂಟೆಂಟ್ ನೀವು ಫೈಂಡ್ ಔಟ್ ಮಾಡುವಾಗ, ಹೌದಾ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಲ್ಲರೂ, ಓಕೆ. ಕೆಮಿಕಲ್ ಕಂಟೆಂಟ್ ನೀವು ಫೈಂಡ್ ಔಟ್ ಮಾಡುವಾಗ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಸಲ್ಫರ್ ಇದ್ರ ಮೇಲೆ MCQ ಕ್ವಶನ್ ಬರೋ ಚಾನ್ಸಸ್ 100% ಇರುತ್ತೆ, ಗೊತ್ತಾಯ್ತಾ. ನೆನ್ಪಿಡಿ, ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಂಡ್ ಸಲ್ಫರ್, ಓಕೆ. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಈ ಪ್ರಾಬ್ಲಮ್ ನ ಮಾಡೋಣ. ನಾನು ಕ್ಲಿಯರ್ ಆಗಿ ನಿಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ತೀನಿ ಏನ್ ಮಾಡೋದಿದೆ, ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ರೈಟ್. ಸೊ ಬನ್ನಿ ಫಸ್ಟ್ ಪ್ರಾಬ್ಲಮ್ ನ ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ಎಸ್ಟಿಮೇಟ್ ದ ಮಾಯಿಶ್ಚರ್ ಕಂಟೆಂಟ್ ಆಫ್ ಎ ಸಾಲಿಡ್ ವೇಸ್ಟ್ ಸ್ಯಾಂಪಲ್ ವಿತ್ ದ ಫಾಲೋವಿಂಗ್. ಇದು ಫಾಲೋವಿಂಗ್ ಅವರೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಗಿವನ್ ದ ಮಾಯಿಶ್ಚರ್ ಕಂಟೆಂಟ್ ಆಫ್ ದಿ ಫಾಲೋವಿಂಗ್ ಕಾಂಪೋನೆಂಟ್ಸ್, ರೈಟ್. Given that moisture content of the following components: food waste 70%, paper 6%, cardboard 5%, plastic 2%, textile ಇದು textile ಅಂತ ಬರಬೇಕು, textile 10%, rubber 2%, leather 10%, miscellaneous organic 30%. Based on 100 kg of the sample, ಇದು ಕೊಟ್ಟಿರೋದು by mass. ಇದೇನು ಟ್ಯಾಬ್ಲರ್ ಕಾಲಮ್ ಕಾಣಿಸ್ತಾ ಇದೆಯಲ್ಲ, ಇದು ಏನ್ ಕೊಟ್ಟಿದ್ದಾರೆ ಅಂದ್ರೆ 100 kg ನೀವು ಸ್ಯಾಂಪಲ್ ನ ಕಲೆಕ್ಟ್ ಮಾಡಿದಾಗ, ಗೊತ್ತಾಯ್ತಾ, ಅದನ್ನ ಅವರು ಬೈಫರ್ಕೇಟ್ ಮಾಡಿದಾಗ ಅಂದ್ರೆ ಎಲ್ಲ ಡಿವೈಡ್ ಮಾಡಿದಾಗ ಇದು ಎಲ್ಲ ಅವರಿಗೆ ಸಿಕ್ಕಿರೋ ಡಾಟಾ. ಅಂದ್ರೆ ಫುಡ್ ವೇಸ್ಟ್ ಅದರಲ್ಲಿ 18% ಇದೆ, ಪೇಪರ್ 34% ಸಿಕ್ಕಿದೆ, ಕಾರ್ಡ್ಬೋರ್ಡ್ 7%, ಪ್ಲಾಸ್ಟಿಕ್ 15%, ಟೆಕ್ಸ್ಟೈಲ್ 12%, ರಬ್ಬರ್ 2%, ಲೆದರ್ 2%, ಮಿಸಲೇನಿಯಸ್ 10% ಬೈ ಮಾಸ್ ಏನ್ ಸಿಕ್ಕಿದೆ ಅಂದ್ರೆ ಬೇರೆ ಬೇರೆ ಮಟೀರಿಯಲ್ ಸಿಕ್ಕಿದೆ. ನಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಏನಿದೆ, ಎಸ್ಟಿಮೇಟ್ ದ ಮಾಯಿಶ್ಚರ್ ಕಂಟೆಂಟ್ ಆಫ್ ದ ಸಾಲಿಡ್ ವೇಸ್ಟ್ ಸ್ಯಾಂಪಲ್ ವಿತ್ ದ ಫಾಲೋವಿಂಗ್ ಕಂಪೋಸಿಷನ್, ಗೊತ್ತಾಯ್ತಾ, ರೈಟ್. ಸೊ ಮಾಯಿಶ್ಚರ್ ಕಂಟೆಂಟ್ ಆಫ್ ದಿ ಟೋಟಲ್ ಸಾಲಿಡ್ ವೇಸ್ಟ್ ನಮಗೆ ತಿಳಿದಿದೆ. ಬಟ್ ಈಚ್ ಸಾಲಿಡ್ ವೇಸ್ಟ್ ಆಲ್ರೆಡಿ ಮಾಯಿಶ್ಚರ್ ಕಂಟೆಂಟ್ ಅವ್ರು ಕೊಟ್ಟಿದ್ದಾರೆ ಈ ಕ್ವಶನ್ ಅಲ್ಲಿ ನೋಡಿ, ಆಯ್ತಾ. ಫುಡ್ ವೇಸ್ಟ್ ಇದ್ರದ್ದು ಎಲ್ಲಾದ್ರೂ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಬನ್ನಿ ನಾವು ನೋಡೋಣ ಫಸ್ಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಂತ.
ಈಗ ನೋಡಿ, ಸೊ ಸೊಲ್ಯೂಷನ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಇದು ಕಾಂಪೊನೆಂಟ್ ಇದೆ. ಫಸ್ಟ್ ಟ್ಯಾಬ್ಯುಲರ್ ಕಾಲಮ್ ಈಸ್ ಕಾಂಪೊನೆಂಟ್, ಸೆಕೆಂಡ್ ಕಾಲಮ್ ಈಸ್ ಪರ್ಸೆಂಟೇಜ್ ಬೈ ಮಾಸ್, ಥರ್ಡ್ ಕಾಲಮ್ ನಾವೇನ್ ಹಾಕೋಬೇಕಂದ್ರೆ ಪರ್ಸೆಂಟೇಜ್ ಆಫ್ ದ ಮಾಯಿಶ್ಚರ್ ಕಂಟೆಂಟ್, ಫೋರ್ತ್ ಈಸ್ ಡ್ರೈ ಮಾಸ್ ನಮಗ್ ಬೇಕಾಗಿರೋದು. ಕರೆಕ್ಟಾ? ಈಗ ಏನಿದೆ, ಫಸ್ಟ್ ಒನ್ ಫುಡ್ ವೇಸ್ಟ್ ಇದೆ. ಪರ್ಸೆಂಟೇಜ್ ಬೈ ಮಾಸ್ ಎಷ್ಟಿದೆ? 18 ಇದೆ. ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಕಂಟೆಂಟ್ ಎಷ್ಟಿದೆ ಇದ್ರದ್ದು? ಇಲ್ಲಿ ಕೊಟ್ಟಿದ್ದಾರೆ 70 ಅಂತ ಇದೆ. ಸೊ ಇದು 70 ನಾನು ಬರಿತಾ ಇದ್ದೀನಿ ನೋಡಿ. ಸೊ ಕ್ಯಾಲ್ಕುಲೇಟ್ ಯಾವ ತರ ಮಾಡ್ಬೇಕು ಇವಾಗ ನೋಡಿ. ಡ್ರೈ ಮಾಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಡ್ರೈ ಮಾಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು, ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಕಂಟೆಂಟ್ ಏನಿದೆ ಅದರಲ್ಲಿ ನೀವು ಮೇನ್ 100 ಮೈನಸ್ ಅದನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ ಹೇಳ್ತೀನಿ, ಇಲ್ಲೇ ಬರ್ತೀನಿ ನೋಡಿ. ಸೊ 30 ಯಾವ ತರ ಬರುತ್ತೆ ಅಂದ್ರೆ 100 ಮೈನಸ್ 70 ಮಾಡಿದಾಗ 30 ಬರುತ್ತೆ. ಗೊತ್ತಾಯ್ತಾ? ಸೊ 30 ಡಿವೈಡೆಡ್ ಬೈ 100. ಗೊತ್ತಾಯ್ತಾ? ಈ 30 ಹೆಂಗ್ ಬಂತು ಅಂದ್ರೆ 70% ಮಾಯಿಶ್ಚರ್ ಕಂಟೆಂಟ್ ಇದೆ, ಅದನ್ನ 100% ಅಲ್ಲಿ ನಾನು ಮೈನಸ್ ಮಾಡ್ತೀನಿ. ಗೊತ್ತಾಯ್ತಾ? 100 ಅಂದ್ರೆ ಟೋಟಲ್ ಎಲ್ಲ ನಾನು ಮೈನಸ್ ಮಾಡ್ತೀನಿ. ಅವಾಗ ನಮ್ಗೆ ಎಷ್ಟು ಬರುತ್ತೆ? 30 ಬರುತ್ತೆ. 30 ಬೈ 100 ಇಂಟು ಏನ್ ಮಾಡ್ತೀನಿ ಅಂತಂದ್ರೆ ಪರ್ಸೆಂಟೇಜ್ ಬೈ ಮಾಸ್, ಪರ್ಸೆಂಟೇಜ್ ಬೈ ನಾನು ಮಾಸ್ ಮಾಡ್ತೀನಿ. ಅವಾಗ ಎಷ್ಟಾಗುತ್ತೆ? ಇದು 5.4 kg ಆಗುತ್ತೆ. ಇದು ಗೊತ್ತಾಯ್ತಾ? ಸಿಂಪಲ್ ಆಗಿದೆ. ಸೊ ಈಗ ನೆಕ್ಸ್ಟ್ ಇದು ಬರುತ್ತೆ 6 ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಕಂಟೆಂಟ್. 6 ಎಲ್ಲಿಂದ ತಗೊಂಡೆ? ಇಲ್ಲಿ ಕೊಟ್ಟಿರೋದಿದೆ ಪೇಪರ್ದು, ಇಲ್ಲಿ ನೋಡ್ಬೋದು ನೀವು. ರೈಟ್, ಇಲ್ಲಿ ನೋಡಿದೆ. ಇದೇ ತರ ನಾನು ನೆಕ್ಸ್ಟ್ ಮಾಡ್ತೀನಿ. ಇವಾಗ 6 ಇದೆ, ಅದಾದ್ಮೇಲೆ ಎಷ್ಟಾಗುತ್ತೆ? ಇದು 6 ಇದೆ ಅಂದ್ರೆ 94 ಮೈನಸ್ ಮಾಡಿದಾಗ ಡಿವೈಡೆಡ್ ಬೈ 100, 94 ಬೈ 100 ಇಂಟು 34 ಇದೆ. ಸೊ ಇದು ಎಷ್ಟಾಗುತ್ತೆ? ಇದು ಬಂದ್ಬಿಟ್ಟು 31.96 kg ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಏನಿದೆ? 05 ಇದೆ. 5 ಎಷ್ಟಾಗುತ್ತೆ? 95 ಬೈ 100 ಇಂಟು 7 ಮಾಡಿದಾಗ 6.65 ಆಗುತ್ತೆ. 6.65 kg. ಅದಾದ್ಮೇಲೆ 02% ಅಂದ್ರೆ 2% ಇದೆ ಇದು. ಸೊ 98 ಬೈ 100 ಆಗುತ್ತೆ ತಾನೆ ಇದು. 98 ಬೈ 100 ಇಂಟು 15, 98 ಬೈ 100 ಇಂಟು 15 ಇದೆ. ಇದು ಎಷ್ಟಾಗುತ್ತೆ? 14.7. ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದಾಗ ಇದು 10 ಇದೆ. ರೈಟ್, ಅದಾದ್ಮೇಲೆ 02, ಅದಾದ್ಮೇಲೆ 10, ಅದಾದ್ಮೇಲೆ ಮಿಸಲೇನಿಯಸ್ 30% ಇದೆ. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದಾಗ ಡೈರೆಕ್ಟ್ ಆಗಿ ಈಗ ನಾನು ಆನ್ಸರ್ ಬರೀತೀನಿ ನೋಡಿ. 10.8 kg ಆಗುತ್ತೆ ಇದು. ಅದಾದ್ಮೇಲೆ ಇದು 1.96 kg ಆಗುತ್ತೆ. ಗೊತ್ತಾಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಇದು 1.96, 1.8 ಆಗುತ್ತೆ. ಇದು 1.8 kg. ಅದಾದ್ಮೇಲೆ ಇದು 7 kg. ಗೊತ್ತಾಯ್ತಾ? ಇದಿಷ್ಟು ನೀವು ಏನ್ ಮಾಡಿದಿರ, ಈಗ ಡ್ರೈ ಮಾಸ್ ನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಆಫ್ ಮಾಸ್ ಕೊಟ್ಟಿದ್ದಾರೆ, ಕಾಂಪೊನೆಂಟ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಯೂಸ್ ಮಾಡಿಬಿಟ್ಟು ಡ್ರೈ ಮಾಸ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ನಾವೇನ್ ಮಾಡ್ಬೇಕು ಗೊತ್ತಾ? ಟೋಟಲ್ ಡ್ರೈ ಮಾಸ್ ಎಷ್ಟಾಗಿದೆ ಇದ್ರದ್ದು ಟೋಟಲ್ ಮಾಡಬೇಕು. ರೈಟ್, ಸೊ ಇದ್ರದ್ದು ಟೋಟಲ್ ಮಾಡಿ, ಇದ್ರದ್ದು ಟೋಟಲ್ ಡ್ರೈ ಮಾಸ್. ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರಿತೀನಿ ನಾನು. ಸೊ ಇಲ್ಲಿ ನೋಡಿ, ಇವಾಗ ಟೋಟಲ್ ಡ್ರೈ ಮಾಸ್, ಟೋಟಲ್ ಡ್ರೈ ಮಾಸ್. ಸೊ ಟೋಟಲ್ ಡ್ರೈ ಮಾಸ್ ಎಷ್ಟಾಗಿದೆ ಟೋಟಲ್ ಪ್ಲಸ್ ಮಾಡಬೇಕು. ಯಾವ್ಯಾವುದು ಪ್ಲಸ್ ಮಾಡಬೇಕು? 5.4, 31.96, 6.65, 14.7, 10.8, 9.96 ಇದನ್ನೆಲ್ಲ ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ ಅದಿಲ್ಲಿ ಬರಿಬೇಕು. ಎಷ್ಟು ಬರುತ್ತೆ ಅಂದ್ರೆ 80.27 kg ಬರುತ್ತೆ. ಕರೆಕ್ಟಾ? 80.27 kg. ನಮಗೆ ಈಗ ಕ್ಯಾಲ್ಕುಲೇಟ್ ಮಾಡಿದಾಗ ಏನ್ ಕೊಟ್ಟಿದ್ದಾರೆ? ಮಾಯಿಶ್ಚರ್ ಕಂಟೆಂಟ್ ಆಫ್ ಸಾಲಿಡ್ ವೇಸ್ಟ್, ಮಾಯಿಶ್ಚರ್ ಕಂಟೆಂಟ್ ಆಫ್ ಗಿವನ್ ಸಾಲಿಡ್ ವೇಸ್ಟ್. ಸೊ ಇದು ಯಾವ ತರ ಬರುತ್ತೆ? ಸಾಲಿಡ್ ವೇಸ್ಟ್ ಯಾವ ತರ ಬರುತ್ತೆ? ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಏನಂತಂದ್ರೆ a ಮೈನಸ್ ಬಿ ಡಿವೈಡೆಡ್ ಬೈ ಎ ಇಂಟು 100. ಹೌದಾ? ಸೊ ಎ ಏನಿದೆ? 100 ಮೈನಸ್ ಆಫ್ 80.27 ಡಿವೈಡೆಡ್ ಬೈ 100 ಇಂಟು 100. ಸೊ ಎಷ್ಟಾಯ್ತು? ಇದು ಮಾಯಿಶ್ಚರ್ ಕಂಟೆಂಟ್ ಬಂದ್ಬಿಟ್ಟು 19.73% ಆಯ್ತು. ಗೊತ್ತಾಯ್ತಾ? 19.73%. ತುಂಬಾ ಸಿಂಪಲ್ ಇದೆ, ಬಟ್ ಡಾಟಾ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಡಾಟಾ ನೋಡಿದ್ರೆ ಎಲ್ಲರೂ ಹೆದ್ಕೊಂಡ್ ಬಿಡ್ತಾರೆ, ಇದರಲ್ಲಿ ಏನಿಲ್ಲ. ಸೊ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಯಾವ ತರ ಕೊಡ್ಬೋದು? ಸಿಂಪಲ್ ಆಗಿ ಹೇಳ್ತೀನಿ. ಎಕ್ಸಾಮ್ ಅಲ್ಲಿ ಇವು 2 ಇಲ್ಲ 3 ಕೊಡ್ಬೋದು,
ಆಯ್ತಾ. ಫುಡ್ ವೇಸ್ಟ್, ಪೇಪರ್, ಕಾರ್ಡ್ಬೋರ್ಡ್, ಈ ಮೂರನೇ ಕೊಟ್ಬಿಟ್ಟು ನಿಮಗೆ ಮಾಯಿಶ್ಚರ್ ಕಂಟೆಂಟ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳ್ಬೋದು. ಗೊತ್ತಾಯ್ತಾ. ಅದಕ್ಕೆ ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಗೊತ್ತಾಯ್ತಾ. ಸೊ ಇದರಲ್ಲಿ ಸಿಂಪಲ್ ಫಾರ್ಮುಲಾ ಅಂದ್ರೆ ಡ್ರೈ ಮಾಸ್ ಕ್ಯಾಲ್ಕುಲೇಟ್ ಮಾಡೋದು. ಕೊಟ್ಟಿರೋ ಮಾಯಿಶ್ಚರ್ ಕಂಟೆಂಟ್ ಅಲ್ಲಿ ಟೋಟಲ್ 100 ಮೈನಸ್ ಮಾಡಿ, ಅದಾದ್ಮೇಲೆ ಡಿವೈಡೆಡ್ ಬೈ 100 ಇಂಟು ಪರ್ಸೆಂಟೇಜ್ ಬೈ ಮಾಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಡ್ರೈ ಮಾಸ್ ಸಿಗುತ್ತೆ. ಆಮೇಲೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಡನ್. ಫಸ್ಟ್ ಪ್ರಾಬ್ಲಮ್ ಅರ್ಥ ಆಯ್ತಾ. ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್ ಏನಿದೆ, ಎಸ್ಟಿಮೇಟ್ ದ ಯೂನಿಟ್ ವೇಟ್ ಕಂಟೆಂಟ್ ಕಿಲೋ ಜೌಲ್ per kg of a solid waste sample with the following composition. Given that the energy content is in kilojoule per kg, right? Kilojoule per kg. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ನೀವು ನೋಡಬಹುದು. ಸೊ ಈಗ ನೋಡಿ, ಸೊ ಇಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ, ಫುಡ್ ವೇಸ್ಟ್ ಕಾಂಪೊನೆಂಟ್ ಕೊಟ್ಟಿದ್ದಾರೆ, ಎನರ್ಜಿ ಕಂಟೆಂಟ್ ಬಗ್ಗೆನೂ ಕೊಟ್ಟಿದ್ದಾರೆ. ಸೊ ಎನರ್ಜಿ ಕಂಟೆಂಟ್ ಏನಿದೆ, ಕಿಲೋ ಜೋಲ್ ಪರ್ ಕೆಜಿ ಇದೆ, ರೈಟ್. ಕಿಲೋ ಜೋಲ್ ಪರ್ ಕೆಜಿ ಇದು ಫುಡ್ ವೇಸ್ಟ್ ಕೊಟ್ಟಿದ್ದಾರೆ, ಅಂದ್ರೆ ಎನರ್ಜಿ ಕೊಟ್ಟಿದ್ದಾರೆ. ಪೇಪರ್ ಇದಿಷ್ಟಿದೆ, ಕಾರ್ಡ್ಬೋರ್ಡ್ ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್, ರಬ್ಬರ್, ಟೆಕ್ಸ್ಟೈಲ್, ಲೆದರ್, ಮಿಸೆಲೇನಿಯಸ್, ಇದು ಎನರ್ಜಿ ಕಂಟೆಂಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಟ್ಯಾಬ್ಲೆಟ್ ಕಾಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಬೈ ಮಾಸ್ ಇದೆ, ರೈಟ್. ಪರ್ಸೆಂಟೇಜ್ ಬೈ ಮಾಸ್ ಎಷ್ಟಿದೆ, 20% ಇದೆ. ಇದ್ರದ್ದು ಎಲ್ಲರದ್ದು ಮಾಸ್ ಕೊಟ್ಟಿದ್ದಾರೆ, ಪೇಪರ್ದು, ಕಾರ್ಡ್ಬೋರ್ಡ್, ಪ್ಲಾಸ್ಟಿಕ್, ರಬ್ಬರ್, ಟೆಕ್ಸ್ಟೈಲ್, ಲೆದರ್ ಅಂಡ್ ಮಿಸೆಲೇನಿಯಸ್. ಗೊತ್ತಾಯ್ತಾ. ಈ ಫಸ್ಟ್ ಪ್ರಾಬ್ಲಮ್ ಗಿಂತ ಸೆಕೆಂಡ್ ಪ್ರಾಬ್ಲಮ್ ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟ್ ಆಗಿ ನಮಗೆ ಎನರ್ಜಿ ಕಂಟೆಂಟ್ ನ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಯೂನಿಟ್ ವೇಟ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ. ಗೊತ್ತಾಯ್ತಾ. ಸೊ ಈಗ ನಾವೇನ್ ಮಾಡೋಣ, ಸೊ ಯಾವ ತರ ಇದನ್ನ ಮಾಡ್ಬೋದು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ಬೋದು, ಈಗ ಕಾಂಪೊನೆಂಟ್ ಇದೆ, ಕಾಂಪೊನೆಂಟ್ ಫುಡ್ ವೇಸ್ಟ್ ಇದೆ, ಎನರ್ಜಿ ಕಂಟೆಂಟ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಬೈ ಮಾಸು ನಿಮಗೆ ಗೊತ್ತಿದೆ, ರೈಟ್. ಪರ್ಸೆಂಟೇಜ್ ಬೈ ಮಾಸು ಗೊತ್ತಿದೆ, ಆಮೇಲೆ ಎನರ್ಜಿ ಕಂಟೆಂಟ್ ಗೊತ್ತಿದೆ. ಈಗ ನಮಗೆ ಬೇಕಾಗಿರೋದು ಟೋಟಲ್ ಎನರ್ಜಿ ಕಂಟೆಂಟ್. ಗೊತ್ತಾಯ್ತಾ, ಟೋಟಲ್ ಎನರ್ಜಿ ಕಂಟೆಂಟ್. ಈಗ ನೋಡಿ, ಟೋಟಲ್ ಎನರ್ಜಿ ಕಂಟೆಂಟ್ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ. ಟೋಟಲ್ ಎನರ್ಜಿ ಕಂಟೆಂಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು, ಸೊ ಇಲ್ಲಿ ಬರೀತೀನಿ ನೋಡಿ, ಟೋಟಲ್ ಎನರ್ಜಿ ಕಂಟೆಂಟ್ ಫಾರ್ಮುಲಾ ಏನಿದೆ, ಸಿಂಪಲ್. ಎನರ್ಜಿ ಕಂಟೆಂಟ್ ಇಂಟು ಪರ್ಸೆಂಟೇಜ್ ಬೈ ಮಾಸ್. ಗೊತ್ತಾಯ್ತಾ, ಪರ್ಸೆಂಟೇಜ್ ಬೈ ಮಾಸ್ ಏನ್ ಕೊಟ್ಟಿದ್ದಾರೆ ಅದನ್ನ ನೀವು ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ 4650, ಇಲ್ಲಿ ಬರೀತೀನಿ, 4650 ಇಂಟು 20 ಮಾಡಿದಾಗ ಎಷ್ಟಾಗುತ್ತೆ, ಇದು 93,000 ಕಿಲೋ ಜೋಲ್ ಆಗುತ್ತೆ. ಸೇಮ್ ಇದೇ ತರ 16,300 ಇಂಟು 30 ಮಾಡಿದಾಗ ಎಷ್ಟಾಗುತ್ತೆ, 48,900. ಗೊತ್ತಾಯ್ತಾ. ಅಂದ್ರೆ ಇಲ್ಲಿ ನಮಗೆ ಟೋಟಲ್ ಎನರ್ಜಿ ಮಾಡೋದಿದೆ ಪರ್ ಕಾಂಪೊನೆಂಟ್, ಪರ್ ಒಂದು ಸಾಲಿಡ್ ವೇಸ್ಟ್ ಅಲ್ಲಿ ಫುಡ್ ವೇಸ್ಟ್ ಎನರ್ಜಿ ಎಷ್ಟು ಕೊಟ್ಟಿದ್ದಾರೆ, ಮತ್ತೆ ಟೋಟಲ್ ಅಲ್ಲಿ ಅದ್ರದ್ದು ಪರ್ಸೆಂಟೇಜ್ ಎಷ್ಟಿದೆ ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಅದ್ರದ್ದು ಟೋಟಲ್ ಎನರ್ಜಿ ನಮಗೆ ಸಿಗುತ್ತೆ. ಸೇಮ್ ಇದೇ ತರ ನೀವು ಮಲ್ಟಿಪ್ಲೈ ಮಾಡಿದಾಗ ನೆಕ್ಸ್ಟ್ ವ್ಯಾಲ್ಯೂ ಸಿಗುತ್ತೆ, 17,9300, ರೈಟ್. ಸಾರಿ, 17,000 ಅಲ್ಲ, ಅದು 179300, 456400 ನೆಕ್ಸ್ಟ್ ಇದು ಬರುತ್ತೆ. ಅದಾದ್ಮೇಲೆ 174,500 ಇದು ಬರುತ್ತೆ ಮಲ್ಟಿಪ್ಲೈ ಮಾಡಿದಾಗ. 69750 69,800 ನೆಕ್ಸ್ಟ್. ಅದಾದ್ಮೇಲೆ 14,400. ಗೊತ್ತಾಯ್ತಾ. ಸೊ ಇದಿಷ್ಟು ಬಂದ್ಬಿಟ್ಟು ಏನಾಯ್ತು ಹೇಳಿದ್ದು, ಇದು ಟೋಟಲ್ ಎನರ್ಜಿ ಆಫ್ ಎ ಪರ್ಟಿಕ್ಯುಲರ್ ಕಾಂಪೊನೆಂಟ್. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದು ಟೋಟಲ್ ಮಾಡಬೇಕು. ಈ ಟೋಟಲ್ ಎನರ್ಜಿ ಇದು ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 1675750 ಕಿಲೋ ಜೋಲ್. ಗೊತ್ತಾಯ್ತಾ, 1675750 ಕಿಲೋ ಜೋಲ್ ಆಗುತ್ತೆ ಟೋಟಲ್. ಈಗ ಇದು ಫಾರ್ಮುಲಾ ಅಂತೂ ನಿಮಗೆ ಗೊತ್ತಾಗಿದೆ. ಈಗ ನಾನೇನ್ ಮಾಡಬೇಕು, ಈಗ ಟೋಟಲ್ ನಾನೇನ್ ಮಾಡ್ತೀನಿ, ಟೋಟಲ್ ಯೂನಿಟ್ ಎನರ್ಜಿ ಕಂಟೆಂಟ್, ಟೋಟಲ್ ಯೂನಿಟ್ ಎನರ್ಜಿ ಕಂಟೆಂಟ್. ಎಕ್ಸಾಮ್ ಅಲ್ಲಿ ಇಷ್ಟೊಂದು ದೊಡ್ಡದು ಬರುತ್ತಾ ಸರ್ ಅಂತ ಬರ್ಬೋದು, ಆಯ್ತಾ. ನಿಮ್ಗೇನು ಬರೀ ಮಲ್ಟಿಪ್ಲೈ ಮಾಡಿ ಆನ್ಸರ್ ತೆಗೆದಿರುತ್ತೆ, ಕ್ಯಾಲ್ಸಿನೂ ಅಲೋಡ್ ಮಾಡಿರ್ತಾರೆ 100%. ಸೊ ನೀವು ಮಾಡ್ಬೇಕಾಗುತ್ತೆ ಅದಕ್ಕೆ, ರೈಟ್. ಎ ಲೆವೆಲ್ಗೆ ಈ ಕ್ವಶನ್ ಕೊಟ್ಟೆ ಕೊಡ್ತಾರೆ, ಅದಕ್ಕೆ ಓದಿ ಎಲ್ಲರೂ ಬಿಡಕ್ ಹೋಗ್ಬೇಡಿ. ಟೋಟಲ್ ಯೂನಿಟ್ ಎನರ್ಜಿ ಕಂಟೆಂಟ್ ಎಷ್ಟಾಯ್ತು, ಅದೇ 1675750.
ರೈಟ್. ಸೊ ಕಿಲೋ ಜೋಲ್ ಗೊತ್ತಾಯ್ತಾ. ಸೊ ಇದು ಈಗ ಟೋಟಲ್ ಯೂನಿಟ್ ಎನರ್ಜಿ ಕಂಟೆಂಟ್ ಆಯ್ತು, ರೈಟ್. ಸೊ ಯಾವ್ದ್ರ ಮೇಲೆ ಆಯ್ತು ಇದು, ಬೇಸ್ಡ್ ಆನ್ 100 kg ಸ್ಯಾಂಪಲ್, 100 kg ಸ್ಯಾಂಪಲ್ ಗೊತ್ತಾಯ್ತಾ. 100 kg ಸ್ಯಾಂಪಲ್ ತಗೊಂಡಾಗ ಇಷ್ಟು ವ್ಯಾಲ್ಯೂ ಬಂದಿದೆ. ಈಗ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ ನಮಗೆ, ಯೂನಿಟ್ ಎನರ್ಜಿ ಕಂಟೆಂಟ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ. ಯೂನಿಟ್ ಎನರ್ಜಿ ಕಂಟೆಂಟ್ ಅದನ್ನ ಯಾವ ತರ ಮಾಡೋದು, ಸಿಂಪಲ್ ಆಗಿದೆ. ಸೊ ಏನ್ ವ್ಯಾಲ್ಯೂ ಬಂದಿದೆ ಅದನ್ನ ಡಿವೈಡ್ ಬೈ 100 ಮಾಡಬೇಕು. ಯಾಕೆಂದ್ರೆ ಸ್ಯಾಂಪಲ್ ನಮ್ದು ಎಷ್ಟಿದೆ, 100 kg ಇದೆ, ಅದಕ್ಕೆ ಗೊತ್ತಾಯ್ತಾ. ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್ ಆಗಿದೆ. ಬಟ್ ನೀವು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಿಂಪಲ್ ಆಗಿದೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. 16750 ರೈಟ್, 16757.50 ಕಿಲೋಜೌಲ್ ಪರ್ kg is the answer for this question. ಗೊತ್ತಾಯ್ತಾ, ದಟ್ ಇಸ್ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಏನ್ ಕೊಟ್ಟಿದ್ರು ಕ್ವಶನ್ ಅಲ್ಲಿ, ಎಸ್ಟಿಮೇಟ್ ದ ಯೂನಿಟ್ ವೇಟ್ ಕಂಟೆಂಟ್. ಗೊತ್ತಾಯ್ತಾ. ಯೂನಿಟ್ ವೇಟ್ ಕಂಟೆಂಟ್ ನ ಯಾವ ತರ ಮಾಡಬೇಕು, ಎನರ್ಜಿ ಕಂಟೆಂಟ್ ಇಂಟು ಪರ್ಸೆಂಟೇಜ್ ಆಫ್ ಮಾಸ್ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಟೋಟಲ್ ಎನರ್ಜಿ ಕಂಟೆಂಟ್ ಬರುತ್ತೆ. ಅದನ್ನ ಪ್ಲಸ್ ಮಾಡಿದಾಗ ಅದು ಟೋಟಲ್ ಯೂನಿಟ್ ಎನರ್ಜಿ ಆಯ್ತು. ಸೊ ಅದನ್ನ ಡಿವೈಡೆಡ್ ಬೈ 100 ಮಾಡಿದಾಗ ಯೂನಿಟ್ ಎನರ್ಜಿ ಕಂಟೆಂಟ್ ನಮಗೆ ಸಿಗುತ್ತೆ. ಗೊತ್ತಾಯ್ತಾ. ಇಲ್ಲಿ ಎಕ್ಸಾಮ್ ಅಲ್ಲಿ 4 ಕೊಡ್ಬೋದು, ಇಲ್ಲ 5 ಕೊಡ್ಬೋದು, ಇಲ್ಲ 2 ಕೊಡ್ಬೋದು. ಯಾವ್ದು ಕೊಟ್ಟರು ಇದೇ ಏನಂತಾರೆ, ಈ ಸ್ಟೆಪ್ಸ್ ನ ಫಾಲೋ ಮಾಡಿ, ರೈಟ್. ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಮಾಡಿದ್ರೆ ನಿಮಗೆಲ್ಲ ಕನ್ಫರ್ಮ್ ಆಗ್ಬಿಡುತ್ತೆ. ಎಸ್ಟಿಮೇಟ್ ದ ಎನರ್ಜಿ ಕಂಟೆಂಟ್ ಆಫ್ ಎ ಸಾಲಿಡ್ ವೇಸ್ಟ್ ಸ್ಯಾಂಪಲ್ ಆನ್ ಎ ಯೂನಿಟ್ ಎನರ್ಜಿ ಕಂಟೆಂಟ್ ಆನ್ ಡ್ರೈ ಬೇಸಿಸ್ ಅಂಡ್ ಆನ್ ಆಶ್ ಫ್ರೀ ಬೇಸಿಸ್. ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್. ಬಿಕಾಸ್ ಯೂನಿಟ್ ಎನರ್ಜಿನೂ ಮಾಡೋದಿದೆ, ಆನ್ ಡ್ರೈ ಬೇಸಿಸ್ ಮತ್ತೆ ಆಶ್ ಫ್ರೀ ಬೇಸಿಸ್ ಮಾಡೋದಿದೆ. 3 ಪ್ರಾಬ್ಲಮ್ ಡಿಫ್ರೆಂಟ್ ಇದೆ, ಯಾವುದೇ ತರ ಸೇಮ್ ಪ್ರಾಬ್ಲಮ್ ನಾನು ತಗೊಂಡಿಲ್ಲ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ನಾನು ತಗೊಳ್ತಾ ಇರೋದು. ಈಗ ಕಾಂಪೊನೆಂಟ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಆಫ್ ಬೈ ಮಾಸ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಕಂಟೆಂಟ್ ಕೊಟ್ಟಿದ್ದಾರೆ, ಎನರ್ಜಿ ಕೆಜಿ ಪರ್ ಕಿಲೋ ಜೌಲ್ ಪರ್ ಕೆಜಿ ಅಂತ ಕೊಟ್ಟಿದ್ದಾರೆ, ರೈಟ್. ಸೊ ಇದಿಷ್ಟು ಗಿವನ್ ಡಾಟಾ ಇದೆ, ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದೆಲ್ಲ ಗಿವನ್ ಡಾಟಾ. ಓಕೆ. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡೋದೇನಿದೆ, ಎಸ್ಟಿಮೇಟ್ ದ ಎನರ್ಜಿ ಕಂಟೆಂಟ್. ನಾವು ಲೆಟ್ ಸಿ. ಸೊ ಇದರ ಸೊಲ್ಯೂಷನ್ ಯಾವ ತರ ಮಾಡಬೇಕು ಅಂದ್ರೆ, ಸಿಂಪಲ್ ಆಗಿ ಟ್ಯಾಬ್ಲೋ ಕಾಲಮ್ ಅಲ್ಲಿ ಮಾಡಬಹುದು. ಫಸ್ಟ್ ಏನಿದೆ, ಕಾಂಪೊನೆಂಟ್. ಫಸ್ಟ್ ಟ್ಯಾಬ್ಲೋ ಕಾಲಮ್ ಇಸ್ ಕಾಂಪೊನೆಂಟ್, ಸೆಕೆಂಡ್ is percentage by mass, third is moisture content, fourth is energy, that is a kilojoule per kg, right. Fifth is dry mass and sixth is total energy content. ಗೊತ್ತಾಯ್ತಾ. ಸೊ ದಿಸ್ ಇಸ್ ಅ ಟೋಟಲ್ ಎನರ್ಜಿ ಕಂಟೆಂಟ್. ಈಗ ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಇದರಲ್ಲಿ ಅಂತಂದ್ರೆ, ಡ್ರೈ ಮಾಸ್, ರೈಟ್. ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಈಗ ಏನ್ ಮಾಡಬೇಕು ಅಂತಂದ್ರೆ, ಡ್ರೈ ಮಾಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಡ್ರೈ ಮಾಸ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಸಿಂಪಲ್. ಸೊ ಡ್ರೈ ಮಾಸ್ ನ ಯಾವ ತರ ಮಾಡಿದಿರಾ, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿದಿರಾ. ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಎಷ್ಟಿದೆ, 70 ಇದೆ. 100 ಮೈನಸ್ 70 ಎಷ್ಟಾಯ್ತು, 30. ಗೊತ್ತಾಯ್ತಾ. 30 ಡಿವೈಡೆಡ್ ಬೈ 100 ಇಂಟು ಪರ್ಸೆಂಟೇಜ್ ಆಫ್ ಮಾಸ್. ಪರ್ಸೆಂಟೇಜ್ ಆಫ್ ಮಾಸ್ ಬೈ ಮಾಸ್ ಎಷ್ಟಿದೆ, ಇದು 15 ಇದೆ. ಇವಾಗ ಜಸ್ಟ್ ಮಾಡಿದ್ದು, ಅದನ್ನ ಇಲ್ಲಿ ಇದೇ ತರ ಮಾಡಬೇಕು. ಗೊತ್ತಾಯ್ತಾ. ಇದು ಎಷ್ಟಾಗುತ್ತೆ, 4.5 kg. ಸೇಮ್ ಇದನ್ನು ಅದೇ ತರ ಮಾಡಬೇಕು ಪೇಪರ್ನು. ಸೊ ಇದನ್ನು ಮಾಡಿದಾಗ ಎಷ್ಟಾಗುತ್ತೆ ನೋಡಿ, 45 ಏನಿದೆ ಇದು, ಸಾರಿ ಮಾಯಿಶ್ಚರ್ ಕಂಟೆಂಟ್ ಎಷ್ಟಿದೆ, 6% ಇದೆ. ಅಂದ್ರೆ ಎಷ್ಟಾಗುತ್ತೆ ಇದು, 94. 100 ಸಾರಿ ಇದು 6 ಆಗುತ್ತೆ. 100 ಅಲ್ಲಿ 6 ಹೋದ್ರೆ 94, ಕರೆಕ್ಟ್. 94 ಡಿವೈಡೆಡ್ ಬೈ 100, 94 ಡಿವೈಡೆಡ್ ಬೈ 100 ಇಂಟು ಎಷ್ಟು ಹೇಳಿ, 45. ಸೊ ಎಷ್ಟಾಗುತ್ತೆ ಇದು ಬಂದ್ಬಿಟ್ಟು ವ್ಯಾಲ್ಯೂ 42.3 ಅಂತ ಆಗುತ್ತೆ. ಇದು 42.3 ಆಗುತ್ತೆ. ಸೇಮ್ ಇದೇ ತರ ಈಗ ಎಲ್ಲಾದ್ರೂ ಮಾಡಬೇಕು, ಕಾರ್ಡ್ ಬೋರ್ಡ್ದು ಇದ್ರದ್ದು ಎಲ್ಲ ನಾವು ಮಾಡ್ಬೇಕಾಗುತ್ತೆ. ಅವಾಗ ಎಷ್ಟಾಗುತ್ತೆ ಇದ್ರ ವ್ಯಾಲ್ಯೂ, ಇದು 9.5 ಬರುತ್ತೆ. ಇದೇ ತರ ಮಾಡಬೇಕು, ರೈಟ್. ಸೊ ನಾನು ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಬರೀತೀನಿ, ನೀವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿ 9.8 ಇದು 4 ಆಗುತ್ತೆ, ಇದನ್ನು 4 ಆಗುತ್ತೆ. ಅದಾದ್ಮೇಲೆ ಇದು 4.85 ಆಗುತ್ತೆ. ಗೊತ್ತಾಯ್ತಾ. ಸೇಮ್ ಇದೇ ಸ್ಟೆಪ್ ನ ಫಾಲೋ ಮಾಡಿ ಡ್ರೈ ಮಾಸ್ ಕ್ಯಾಲ್ಕುಲೇಟ್ ಮಾಡೋದು. ಈಗ ಟೋಟಲ್ ಎನರ್ಜಿ ಕಂಟೆಂಟ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ಎನರ್ಜಿ. ಈಗ ಪ್ರೀವಿಯಸ್ ಇಲ್ಲೇ ಹೇಳಿದೀನಿ ನಾನು, ಇಲ್ಲಿ ನೋಡಬಹುದು ಟೋಟಲ್ ಎನರ್ಜಿ ಯಾವ ತರ ಮಾಡಿದೀರಾ. ಇಲ್ಲಿ ಟೋಟಲ್ ಎನರ್ಜಿ ಏನಿದೆ, ಅದು ಎನರ್ಜಿ ಕಂಟೆಂಟ್. ಈ ಪ್ರಾಬ್ಲಮ್ ಅಲ್ಲಿ ಮಾಡಿದೀವಿ, ಎನರ್ಜಿ ಕಂಟೆಂಟ್ ಇಂಟು ಪರ್ಸೆಂಟೇಜ್ ಆಫ್ ಬೈ ಮಾಸ್ ಇಂಟು ದಿಸ್ ವ್ಯಾಲ್ಯೂ. ಗೊತ್ತಾಯ್ತಾ. ಅಂದ್ರೆ
ಈಗ ಇಲ್ಲಿ ನೋಡಿ, ಪರ್ಸೆಂಟೇಜ್ ಎನರ್ಜಿ ಏನಿದೆ, ಎನರ್ಜಿ ಇಂಟು ಪರ್ಸೆಂಟೇಜ್ ಬೈ ಮಾಸ್, ಪರ್ಸೆಂಟೇಜ್ ಬೈ ಮಾಸ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ. ಓಕೆ, ಸೊ ಈಗ ಫಾರ್ಮುಲಾ ಏನಿದೆ ಟೋಟಲ್ ಎನರ್ಜಿದು ಸಿಂಪಲ್ ಆಗಿದೆ. ಎನರ್ಜಿ ಇಂಟು ಪರ್ಸೆಂಟೇಜ್ ಬೈ ಮಾಸ್, ಎನರ್ಜಿ ಏನಿದೆ 4650 ಗೊತ್ತಾಯ್ತಾ, ಇಂಟು ಮಲ್ಟಿಪ್ಲೈ ಬೈ ಪರ್ಸೆಂಟೇಜ್ ಬೈ ಮಾಸ್ ಎಷ್ಟಿದೆ, ಇದು 15, ಇದು ಎಷ್ಟಾಗುತ್ತೆ, ಇದು ಬಂದ್ಬಿಟ್ಟು 69,750 ಇಸ್ ಅ ವ್ಯಾಲ್ಯೂ, ದಟ್ ಇಸ್ ಅ ಟೋಟಲ್ ಎನರ್ಜಿ. ಸೇಮ್ ಇದೇ ತರ ಎಲ್ಲಾ ವ್ಯಾಲ್ಯೂಸ್ ನ ಮಾಡಿದಾಗ ಈ ತರ ವ್ಯಾಲ್ಯೂಸ್ ಬರುತ್ತೆ, 753750, ಓಕೆ, 163000 ಇವೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಬರೋ ವ್ಯಾಲ್ಯೂಸ್. 32600, ಸಾರಿ ಇನ್ನೊಂದು ಬರುತ್ತೆ, ಓಕೆ, 3,26,000, ಆಮೇಲೆ 65,000, ಓಕೆ, ಅದಾದ್ಮೇಲೆ 93,000, ಅದಾದ್ಮೇಲೆ 3,500. ಓಕೆ, ಸೊ ಗೊತ್ತಾಯ್ತಲ್ಲ, ಫಸ್ಟ್ ಡ್ರೈ ಮಾಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ಅದಾದ್ಮೇಲೆ ಟೋಟಲ್ ಎನರ್ಜಿ ಕಂಟೆಂಟ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಟ್ಯಾಬ್ಲರ್ ಕಾಲಮ್ ನ ಕರೆಕ್ಟ್ ಆಗಿ ಹಾಕಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ, ಗೊತ್ತಾಯ್ತಾ, ರೈಟ್. ಸೊ ಈಗ ಇದ್ರದ್ದು ಟೋಟಲ್ ಮಾಡೋಣ, ಯಾವ್ಯಾವ್ದು ಡ್ರೈ ಮಾಸ್ ಟೋಟಲ್ ಮಾಡಿ ಮತ್ತೆ ಇದ್ರದ್ದು ಟೋಟಲ್ ಮಾಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ನೋಡೋಣ. ಟೋಟಲ್ ಡ್ರೈ ಮಾಸ್ ಎಷ್ಟಾಯ್ತು, ಟೋಟಲ್ ಡ್ರೈ ಮಾಸು 78.95, ಐ ಹೋಪ್ ರೈಟ್, 95 kg. ಅದಾದ್ಮೇಲೆ ಟೋಟಲ್ ಏನಿದೆ ಅದು ಎನರ್ಜಿ, ಟೋಟಲ್ ಎನರ್ಜಿ ಕಂಟೆಂಟ್ ಈಕ್ವಲ್ಸ್ ಟು ಕಿಲೋ ಜೋಲ್. ಕಿಲೋ ಜೋಲ್ ಎಷ್ಟಾಯ್ತಿದು ಅಂದ್ರೆ 1474000 ಕಿಲೋ ಜೋಲ್, ರೈಟ್. ಸೊ ಇದು ಏನಾಯ್ತಿದು, ಇದು ಬಂದ್ಬಿಟ್ಟು ಟೋಟಲ್ ಎನರ್ಜಿ ಆಯ್ತು. ಈಗ ನಮಗೆ ಬೇಕಾಗಿರೋದೇನು, ಯೂನಿಟ್ ಎನರ್ಜಿ ಕಂಟೆಂಟ್. ಯೂನಿಟ್ ಎನರ್ಜಿ ಕಂಟೆಂಟ್ ಏನಿದೆ, ರೈಟ್. ಸೊ ಎಷ್ಟು, 100 kg ಸ್ಯಾಂಪಲ್, ಬೇಸ್ ಆನ್ 100 kg ಸ್ಯಾಂಪಲ್. 100 kg ಸ್ಯಾಂಪಲ್ಗೆ ಆರಾಮಾಗಿ ಇವಾಗ ಕ್ಯಾಲ್ಕುಲೇಟ್ ಮಾಡಬಹುದು. ಯಾವ ತರ, 1474000 ಡಿವೈಡೆಡ್ ಬೈ 100, ಯಾಕೆಂದ್ರೆ 100 kg ಸ್ಯಾಂಪಲ್ ಎಷ್ಟಾಗುತ್ತೆ, ಇದು 14740 ಏನಾಗುತ್ತೆ, ಕಿಲೋ ಜೋಲ್ ಪರ್ ಕೆಜಿ. ಇದು ಟೋಟಲ್ ಎನರ್ಜಿ, ಯೂನಿಟ್ ಎನರ್ಜಿ ಕಂಟೆಂಟ್, ರೈಟ್. ಬಟ್ ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಯೂನಿಟ್ ಎನರ್ಜಿ ಕಂಟೆಂಟ್ ಆನ್ ಡ್ರೈ ಬೇಸಿಸ್ ಅಂಡ್ ಆಶ್ ಫ್ರೀ ಬೇಸಿಸ್ ಅಂತ ಕೇಳಿದ್ದಾರೆ, ಗೊತ್ತಾಯ್ತಾ. ಎನರ್ಜಿ ಯೂನಿಟ್ ಕಂಟೆಂಟ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಡ್ರೈ ಬೇಸಿಸ್ ಮೇಲೆ, ಸೊ ಡ್ರೈ ಬೇಸಿಸ್ ಮೇಲೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಯಾವ ತರ ಮಾಡ್ತೀವಿ, ಸೊ ಅದನ್ನ ಕಿಲೋ ಜೋಲ್ ಪರ್ ಕೆಜಿ ಫಾರ್ಮುಲಾ ನಿಮಗೆ ಫಸ್ಟಿಗೆ ಹೇಳಿದ್ದೆ, ಅದನ್ನ ಯೂಸ್ ಮಾಡ್ಬೇಕು ಇಲ್ಲಿ. ಸೊ 14740 ಅಂದ್ರೆ ಯೂನಿಟ್ ಎನರ್ಜಿ ಕಂಟೆಂಟ್, ರೈಟ್. ಅದನ್ನ ಯೂಸ್ ಮಾಡಿಬಿಟ್ಟು 100 ಡಿವೈಡೆಡ್ ಬೈ 100 ಮೈನಸ್ ಆಫ್ ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಕಂಟೆಂಟ್, ಗೊತ್ತಾಯ್ತಾ. ಈಗ ಮಾಯಿಶ್ಚರ್ ಕಂಟೆಂಟ್ ಏನು, ಮಾಯಿಶ್ಚರ್ ಕಂಟೆಂಟ್ ಫಾರ್ಮುಲಾ ಏನಿದೆ ಅದರದ್ದು ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಇಂಟು 100, ಇದು ಮಾಯಿಶ್ಚರ್ ಕಂಟೆಂಟ್ ಫಾರ್ಮುಲಾ. ಎ ಏನಾಗುತ್ತೆ 100, ಯಾಕೆಂದ್ರೆ 100 kg ಸ್ಯಾಂಪಲ್. ಡ್ರೈ ಮಾಸ್ ಟೋಟಲ್ ಎಷ್ಟಾಗಿದೆ, 78.95, ಇಲ್ಲಿ ಮೇಲ್ಗಡೆ ಇದೆ ನೋಡಿ, 78.95 kg ಡಿವೈಡೆಡ್ ಬೈ 100 ಇಂಟು 100 ಎಷ್ಟಾಯ್ತು, ಇದು ಬಂದ್ಬಿಟ್ಟು 21 ಪಾಯಿಂಟ್ ಸಮಥಿಂಗ್ ಏನೋ ಆಗುತ್ತೆ, 21.85 ಏನೋ ಆಗುತ್ತೆ, 8505 ನೋಡ್ಕೊಳ್ಳಿ, ರೈಟ್. ಓಕೆ, 85ನೇ ಆಗ್ಬೋದು. ಇದು ಮಾಯಿಶ್ಚರ್ ಕಂಟೆಂಟ್ ಬಂತು. ಇವಾಗ ಡ್ರೈ ಬೇಸಿಸ್ ಮೇಲೆ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದು ಏನಿದೆ ಅದು, ಸೊ ದಟ್ ಕಿಲೋ ಜೌಲ್ ಪರ್ ಕೆಜಿ ಈಕ್ವಲ್ಸ್ 14740 ಮಲ್ಟಿಪ್ಲೈ ಬೈ 100, 14740 100 ಡಿವೈಡೆಡ್ ಬೈ ಎಷ್ಟಾಗುತ್ತೆ,
100 ಮೈನಸ್ ಆಫ್ 21.05 ಆಗುತ್ತೆ ಆಯ್ತಾ. ಸೊ ಅದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. 18760 ಈಸ್ ದ ಆನ್ಸರ್. ಗೊತ್ತಾಯ್ತಾ. ಸೇಮ್ ಈಗ ಆಶ್ ಫ್ರೀ ಬೇಸಿಸ್, ಆಶ್ ಫ್ರೀ ಬೇಸಿಸ್. ಸೊ ಇದಕ್ಕೆ ಯಾವ ತರ ಮಾಡೋದು, ಸಿಂಪಲ್. ಕಿಲೋ ಜೋಲ್ ಪರ್ ಕೆಜಿ ಈಕ್ವಲ್ಸ್ ಯೂನಿಟ್ ಕಂಟೆಂಟ್ ಏನಿದೆ 14740, ರೈಟ್. ಸೊ ಮಲ್ಟಿಪ್ಲೈ ಬೈ 100 minus percentage of ash minus percentage of moisture. ಗೊತ್ತಾಯ್ತಾ, ಮಾಯಿಶ್ಚರ್ ಕಂಟೆಂಟ್. ಓಕೆ. ಸೊ ಈಗ 14740 into 100 divided by 100 minus of percentage of ash. ಸೊ ಪರ್ಸೆಂಟೇಜ್ ಆಫ್ ಆಶ್ ಏನಿದೆ 5%, ರೈಟ್. ಇದು ಕೊಟ್ಟಿಲ್ಲ ಅಂತಂದ್ರೆ ನಾವು ಅಸ್ಯೂಮ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ. ಪರ್ಸೆಂಟೇಜ್ ಆಫ್ ಆಶ್ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿಲ್ಲ, ರೈಟ್. ಸೊ ಆಶು ಒಂದು ನಿಮಿಷ, ಇದರಲ್ಲಿ ಕೊಟ್ಟಿದಾರ? ಓಕೆ, ಕೊಟ್ಟಿಲ್ಲ, ರೈಟ್. ಸೊ 5% ಅಂತ ನಾವು ಅಸ್ಯೂಮ್ ಮಾಡ್ತಾ ಇರೋದು. 5 ಮೈನಸ್ ಆಫ್, ಗೊತ್ತಾ, 5 ಮೈನಸ್ ಆಫ್ 21.05. ಸೊ ಎಷ್ಟಾಗುತ್ತೆ ಇದು? 19932. ಗೊತ್ತಾಯ್ತಾ. ಇದು ಆನ್ ಆಶ್ ಫ್ರೀ ಬೇಸಿಸ್ ಇದು 21.05 ಆಗುತ್ತೆ ನೋಡಿ. ಒಂದು ನಿಮಿಷ, 21.05 ಆಗುತ್ತೆ ಇದು. ಓಕೆ, ಐ ಹೋಪ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಇದು ಸಿಂಪಲ್ ಆಗಿದೆ ನೋಡಿ. ಏನ್ ಕೊಟ್ಟಿದ್ದಾರೆ? ಯೂನಿಟ್ ಎನರ್ಜಿ ಕಂಟೆಂಟ್ ಬೈ ಡ್ರೈ ಬೇಸಿಸ್ ಅಂಡ್ ಫ್ರೀ ಆಶ್ ಫ್ರೀ ಬೇಸಿಸ್. ಸೊ ನಾವೇನ್ ಮಾಡಿದ್ವಿ, ಫಸ್ಟ್ ನಾವು ಡ್ರೈ ಮಾಸ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದಾದ್ಮೇಲೆ ಟೋಟಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದಾದ್ಮೇಲೆ ಯೂನಿಟ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಡ್ರೈ ಬೇಸಿಸ್ ಫಾರ್ಮುಲಾ ಇದೆ, ಅದನ್ನ ಯೂನಿಟ್ ಎನರ್ಜಿ ಕಂಟೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿಬಿಟ್ಟು ಮಾಯಿಶ್ಚರ್ ಕಂಟೆಂಟ್ ನ ಫೈಂಡ್ ಔಟ್ ಮಾಡಿದ್ವಿ. ಆಮೇಲೆ ಡ್ರೈ ಬೇಸಿಸ್ ವ್ಯಾಲ್ಯೂನು ಬಂತು. ಅದಾದ್ಮೇಲೆ ಆಶ್ ಫ್ರೀ ಬೇಸಿಸ್, ಆಶ್ ಕೊಟ್ಟಿಲ್ಲ ಅಂತಂದ್ರೆ 5 to 7% ವರೆಗೂ ನೀವು ಅದನ್ನ ಅಸ್ಯೂಮ್ ಮಾಡಿಬಿಡ್ಬೇಕು, ಆಯ್ತಾ. ಇದು ಪರ್ಸೆಂಟೇಜ್ ಆಫ್ ಆಶ್ ಈಸ್ ಅಸ್ಯೂಮ್ 5%. ಗೊತ್ತಾಯ್ತಾ. ಇದು ಅಸ್ಯೂಮ್ ಮಾಡಿದೀವಿ. ಐ ಹೋಪ್ ನಿಮಗೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಇವತ್ತಿನ ಈ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್ ಇತ್ತು. ಯಾವುದೇ ತರ ಕಮೆಂಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ನೆಕ್ಸ್ಟ್ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಇದೆ, ಅದನ್ನು ಬೇಗ ಅಪ್ಲೋಡ್ ಆಗುತ್ತೆ. ನೋಡ್ತಾ ಇರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.